ಮಧ್ಯಪ್ರಾಚ್ಯ ಸಂಘರ್ಷದ ಪರಿಣಾಮ ಇದುವರೆಗೆ ಭಾರತಕ್ಕೆ ಅಷ್ಟೇನು ತಟ್ಟಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಈಗ ಕೈಗೊಂಡಿರೋ ನಿರ್ಧಾರ ಜನರನ್ನ ಬಾಣಲೆಯಿಂದ ಬೆಂಕಿಗೆ ಬೀಳುವಂತೆ ಮಾಡಿದೆ. ಇದು ಅಂತಿಂತಹ ಬಿಸಿ ಅಲ್ಲ, ಬೆಲೆ ಏರಿಕೆಯ ಬಾಂಬ್ ಜನರ ಮೇಲೆ ದೊಪ್ಪನೆ ಬಿದ್ದಿದೆ. ಇದು ನೇರವಾಗಿ ಜನಸಾಮಾನ್ಯರಿಗೆ ತಟ್ಟುವಂತೆ ಮಾಡಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳು ಆಲ್ರೆಡಿ ಬಂದ್ ಆಗಿದೆ. ಈ ಮಧ್ಯೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ಒಂದೇ ಬಾರಿಗೆ ಬರೋಬ್ಬರಿ 991 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಈ ಮೂಲಕ ಈಗ ಒಂದು ಸಿಲಿಂಡರ್ನ ಬೆಲೆ 3153ಕ್ಕೆ ಏರಿಕೆಯಾಗಿದೆ. ಆದರೆ ಅಡುಗೆ ಅನಿಲದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಹಾಗಾದ್ರೆ 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಹಿಂದೆ ಇದ್ದಿದ್ದೆಷ್ಟು? 991 ರೂಪಾಯಿ ಹೆಚ್ಚಳದಿಂದ ಈಗ ಎಷ್ಟಾಗಿದೆ? ಬೆಂಗಳೂರು, ಚೆನ್ನೈ ಸೇರಿದಂತೆ ದೇಶದ ಅನೇಕ ನಗರಗಳಲ್ಲಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗ ಸಿಲಿಂಡರ್ ಅಂತೂ ಸುಡ್ತಾ ಇದೆ. ನಾವು ಈ ಹಿಂದಿನ ನಗರಗಳಲ್ಲಿ ಹಳೆ ದರ ಎಷ್ಟಿತ್ತು, ಹೊಸ ದರ ಎಷ್ಟಾಗಿದೆ ಈ ನಗರಗಳಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಲ್ಲೇ ತೆಗೆದುಕೊಳ್ಳೋಣ. ಹಳೆ ದರ 2162 ರೂಪಾಯಿ ಇತ್ತು. ಇದೀಗ 991 ರೂಪಾಯಿ ಹೆಚ್ಚಳ ಆಗುವುದರ ಮೂಲಕ ಹೊಸ ದರ 3153 ರೂಪಾಯಿಗೆ ಏರಿಕೆಯಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ನಗರ ಚೆನ್ನೈನಲ್ಲಿ ಹಳೆ ದರ 2246 ರೂಪಾಯಿ 50 ಪೈಸೆ ಇತ್ತು. ಅಲ್ಲಿ 993 ರೂಪಾಯಿ ಜಾಸ್ತಿ ಆಗಿದೆ. ಇದೀಗ ಹೊಸ ದರ 3237 ರೂಪಾಯಿ 50 ಪೈಸೆ ಆಗಿದೆ. ಇನ್ನು ಮುಂಬೈನಲ್ಲಿ 993 ರೂಪಾಯಿ ಹೆಚ್ಚಳ ಆಗಿ ಹಳೆ ದರ 2031 ರೂಪಾಯಿ ಇತ್ತು. ಇದೀಗ ಹೊಸ ದರ 3024ಕ್ಕೆ ಏರಿಕೆಯಾಗಿದೆ. ನವದೆಹಲಿಯಲ್ಲಿ 993 ರೂಪಾಯಿ ಜಾಸ್ತಿ ಆಗಿದೆ. ಹಳೆ ದರ ಇದ್ದಿದ್ದು 2078 ರೂಪಾಯಿ 50 ಪೈಸೆ ಆದರೆ ಇದೀಗ ಹೊಸ ದರದಲ್ಲಿ 3071 ರೂಪಾಯಿ 50 ಪೈಸೆಗೆ ಏರಿಕೆಯಾಗಿದೆ. ಇನ್ನು ಕೋಲ್ಕತ್ತಾದಲ್ಲಿ 2208 ರೂಪಾಯಿ ಇತ್ತು ಹಳೆ ದರ. ಇದೀಗ 994 ರೂಪಾಯಿಯಲ್ಲಿ ಏರಿಕೆಯಾಗಿದೆ. ಈ ಮೂಲಕ 3202 ರೂಪಾಯಿಗೆ ಏರಿಕೆ ಆದಂತಾಗಿದೆ. ಒಂದೇ ವರ್ಷದಲ್ಲಿ, ಅದರಲ್ಲೂ 3 ತಿಂಗಳಲ್ಲಿ ದೇಶದಲ್ಲಿ ಬರೋಬ್ಬರಿ 3 ಬಾರಿ ಸಿಲಿಂಡರ್ ಬೆಲೆ ಹೆಚ್ಚಳ ಮಾಡಲಾಗಿದೆ. ಹಾಗಾದ್ರೆ ಯಾವ್ಯಾವಾಗ, ಎಷ್ಟೆಷ್ಟು ಪ್ರಮಾಣದಲ್ಲಿ, ಎಷ್ಟು ಬೆಲೆ ಹೆಚ್ಚಳ ಮಾಡಲಾಗಿದೆ ಅನ್ನೋದನ್ನ ನೋಡಿದ್ರೇನೆ ಹೋಟೆಲ್ ಮಾಲೀಕರು ಆತಂಕದಲ್ಲಿ ಯಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕಳೆದ ಬಾರಿ ಮಾರ್ಚ್ನಲ್ಲಿ 144 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಏಪ್ರಿಲ್ನಲ್ಲಿ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ದರ ಏರಿಕೆ ಮಾಡಲಾಗಿತ್ತಲ್ಲ, 190 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಆಯ್ತಪ್ಪ, 144 ರೂಪಾಯಿ 190 ರೂಪಾಯಿ ಏರಿಕೆ ಮಾಡಿದ್ರು ಅಂತ ಹೇಳಿ ಅದರಲ್ಲೇ ಸಿಲಿಂಡರ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಬರೋಬ್ಬರಿ 991 ರೂಪಾಯಿ ಏರಿಕೆ ಆಗಿರೋದು ಮೇ. ಇವತ್ತಿನ ದಿನ 991 ರೂಪಾಯಿ ಏರಿಕೆ ಮಾಡುವುದರ ಮೂಲಕ ಇದೀಗ ಎಲ್ಲರ ಮೇಲೂ ಕೂಡ ಈ ಒಂದು ಬರೆ ಎಳೆದಂತಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಳದಿಂದ ಹೋಟೆಲ್ ಉದ್ಯಮದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗ್ತಿದೆ. ಬೆಲೆ ಹೆಚ್ಚಳ ಮಾಡದೆ ವಿಧಿ ಇಲ್ಲ. ಬೆಲೆ ಹೆಚ್ಚಿಸಿದ್ರೆ ಗ್ರಾಹಕರು ಬರಲ್ಲ. ಹೀಗಾಗಿ ಸದ್ಯದ ಸಿಲಿಂಡರ್ ಬೆಲೆಯ ಹೆಚ್ಚಳ ಇದೆಯಲ್ಲ, ಇದು ಹೋಟೆಲ್ ಉದ್ಯಮಿಗಳಿಗೆ ದಿಗ್ಭ್ರಾಂತಿಯನ್ನೇ ಮೂಡಿಸಿಬಿಟ್ಟಿದೆ. ಹೋಟೆಲ್ ಉದ್ಯಮಿಗಳು ಈಗ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಅಂತಹ ಸಂಕಷ್ಟ ಏನಪ್ಪಾ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಮಾಲೀಕರು ಎದುರಿಸ್ತಾ ಇದ್ದಾರೆ. ಈ ಬೆಲೆ ಏರಿಕೆ ಹೋಟೆಲ್ ಮಾಲೀಕರಿಗೆ ಶಾಕ್ ಅನ್ನ ಕೊಟ್ಟಿದೆ. ಹೋಟೆಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಪೂರೈಕೆ ಆಗ್ತಾ ಇಲ್ಲ ಸಿಲಿಂಡರ್. ಕೆಲ ಹೋಟೆಲ್ಗಳು ಆಲ್ರೆಡಿ ಬಂದಾಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದೀಗ ದಿಢೀರ್ ಅಂತ ಹೇಳಿ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆಯಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಹೋಟೆಲ್ ಮಾಲೀಕರಿಗೆ. ಸಿಲಿಂಡರ್ ಅನ್ನೇ ಅವಲಂಬನೆ ಮಾಡಿಕೊಂಡಂತಹ ಉದ್ಯಮಗಳಿಗೆ ಇದು ಭಾರಿ ಹೊಡೆತವನ್ನ ಕೊಟ್ಟಿದೆ, ನಷ್ಟವನ್ನ ಉಂಟು ಮಾಡಿದೆ. ಈಗ ಹೋಟೆಲ್ ಉದ್ಯಮಿಗಳು ಕೇಳ್ತಿದ್ದಾರೆ, ನಾವು ಹೋಟೆಲ್ಗಳನ್ನು ಹೇಗೆ ನಡೆಸೋದು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ, ಒಂದಷ್ಟು ಜನ ಕಾಳಸಂತೆಯಲ್ಲಿ ತೆಗೆದುಕೊಳ್ತಾ ಇದ್ರು. ಆದರೆ ಕಾಳಸಂತೆಯಲ್ಲೂ ದುಬಾರಿ ಆಗುವಂತಹ ಭಯ ಇದೀಗ ಹೋಟೆಲ್ ಉದ್ಯಮದವರನ್ನ ಕಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಇವರು ನಮ್ಮ ಮೇಲೆ ಈ ಹೊರೆ ಹಾಕಿದ್ದಾರೆ, ನಾವ್ ಏನ್ ಮಾಡೋದು ಅಂತ ಹೇಳಿ ಅವರು ಗ್ರಾಹಕರ ತಲೆ ಮೇಲೆ ಈ ದರವನ್ನ ಹೆಚ್ಚಳ ಮಾಡಿ ಅದನ್ನ ಅವರು ಗ್ರಾಹಕರ ಮೇಲೆ ಹಾಕುವ ಅನಿವಾರ್ಯತೆ ಕೂಡ ಉಂಟು ಆಗಿದೆ. ಇನ್ನು ಹೋಟೆಲ್ಗಳ ಮಾಲೀಕರದ್ದು ಗ್ಯಾಸ್ ಗಂಡಾಂತರದಿಂದ ನೊಂದು ಹೋಗಿದ್ದಾರೆ. ಸಾಕಷ್ಟು ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನಾವು ಹೋಟೆಲ್ ದರವನ್ನ ಏರಿಕೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. 1844 ರೂಪಾಯಿ ಇತ್ತು. ಹಂತ ಹಂತವಾಗಿ ಏರಿಸಿ ಈಗ 3152 ರೂಪಾಯಿ ತಂದಿದ್ದಾರೆ. ಹೋಟೆಲ್ ಮಾಲೀಕರಿಗೆ ಮಾತ್ರ ಅಲ್ಲ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಹೋಟೆಲ್ನಲ್ಲಿ ತಿಂಡಿ ತಿನಿಸುಗಳು, ಊಟದ ಬೆಲೆ ಅನಿವಾರ್ಯವಾಗಿ ಏರಿಕೆ ಆಗಲಿದೆ.
ಏಕಾಏಕಿ ಸರ್ಕಾರ, ಕೇಂದ್ರ ಸರ್ಕಾರ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಹೋಟ್ಲು ಉದ್ಯಮಗಳು ಕೂಡ ಈ ಬೆಲೆ ಏರಿಕೆಯಿಂದ ಯಥಾಸ್ಥಿತಿ ಬೆಲೆಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಕೆಲವರು ನೀವೆಲ್ಲ ಗೊತ್ತಿದ್ದರಿಂದ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 65-70 ಅಂದ್ರೆ ಓಕೆ. ಇದನ್ನು ಮತ್ತೆ ಈ ಥರ ಬಂದಾಗ ಮತ್ತೆ 80-90 ಮಾಡಿದ್ರೆ ಯಾರೂ ಬರಲ್ಲ. ಎಷ್ಟೋ ಜನ ಈಗ ಸಣ್ಣ ಅಂಗಡಿಗಳೆಲ್ಲ ಬಂದಾಗ್ಬಿಟ್ಟಿದೆ. ಸಣ್ಣ ಬಿಸಿ ಬಿಸಿ ತಿಂಡಿ ತಯಾರು ಮಾಡ್ತೀವಲ್ಲ, ಈಗ ಬಿಸಿ ಬಿಸಿ ಬರವಿದ್ದಂಗೆ ಆಗಿದೆ ನಮಗೆಲ್ಲ. ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರಲ್ಲ, ನಾವು ಈ ರೀತಿಯಾಗಿ ಗ್ರಾಹಕರಿಗೆ ನಾವು ದರವನ್ನ ಏರಿಕೆ ಮಾಡಿದ್ರೆ ಅವರು ಬರೋದೇ ಇಲ್ಲ ಅಂತ ಹೇಳಿ. ಸೊ ಹೋಟೆಲ್ಗಳಲ್ಲಿ ಈಗ ದರ ಏರಿಕೆ ಮಾಡ್ತಾರೆ. ಊಟ, ತಿಂಡಿ, ಕಾಫಿ, ಟೀ ಬೆಲೆ ಹೆಚ್ಚಳ ಮಾಡದೆ ಅವರಿಗೆ ಬೇರೆ ದಾರಿ ಇಲ್ಲ, ಇದು ಅನಿವಾರ್ಯ. ಹೀಗಾಗಿ ಹೋಟೆಲ್ ಮಾಲೀಕರು ಒಂದು ನಿರ್ಧಾರ ಮಾಡಿದ್ದಾರೆ. 15% ದರ ಏರಿಕೆ ಮಾಡೋಣ ಅಂತ ಹೇಳಿ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಆಹಾರದ ಬೆಲೆ ಎಷ್ಟು ಹೆಚ್ಚಳ ಆಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಹೋಟೆಲ್ನ ಫುಡ್ ದುಬಾರಿ ಆಗ್ತಾ ಇದೆ. ಟೀ, ಕಾಫಿ ಕುಡಿಯೋರು ಇನ್ನು ಮುಂದೆ ನೀವು 2ರಿಂದ 5 ರೂಪಾಯಿ ಜಾಸ್ತಿ ಕೊಡಲೇಬೇಕು. ಕಾರಣ ಹೋಟೆಲ್ ಮಾಲೀಕರು ಹೋಟೆಲ್ಗಳಲ್ಲಿ ಇನ್ನು ಮುಂದೆ ಕಾಫಿ, ಟೀಯ ದರವೂ ಕೂಡ ಏರಿಕೆಯಾಗುತ್ತೆ. ತಿಂಡಿಯ ಬೆಲೆ 5ರಿಂದ 10 ರೂಪಾಯಿ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಕಾರಣ 15% ನಾವು ಊಟ ತಿಂಡಿಯ ದರವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಇನ್ನು ಊಟದ ಬೆಲೆಯಲ್ಲೂ ಅಷ್ಟೇ, ನೀವೇನಾದ್ರೂ 60 ರೂಪಾಯಿ ಇತ್ತು ಅಥವಾ 50 ರೂಪಾಯಿ ಇತ್ತು ಅಂತ ಹೇಳಿದ್ರೆ 50 ಇದ್ರೆ 70 ಆಗುತ್ತೆ, 60 ಇದ್ರೆ 80 ರೂಪಾಯಿಯನ್ನು ಕೊಟ್ಟು ಊಟ ಮಾಡಬೇಕು. ಅದೇ ರೀತಿಯಾಗಿ ಒಂದು ಪ್ಲೇಟ್ ಪೂರಿ 100 ರೂಪಾಯಿವರೆಗೂ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಒಂದು ಪ್ಲೇಟ್ ದೋಸೆಯ ಬೆಲೆ 90 ರೂಪಾಯಿವರೆಗೂ ಆಗುವಂತಹ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಇನ್ನು ಮುಂದೆ ಗ್ರಾಹಕರು ಭರಿಸಲೇಬೇಕಾಗುತ್ತೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ನೇರವಾಗಿ ಗ್ರಾಹಕರ ಮೇಲೆ ಬಿದ್ದಿದೆ. ಹಾಗಾಗಿ ಗ್ರಾಹಕರಿಗೆ ಕೂಡ ಈಗ ಆತಂಕ ಇದ್ದೇ ಇದೆ. 991 ರೂಪಾಯಿ ಗ್ಯಾಸಿಗೆ ಇವತ್ತು ಜಾಸ್ತಿ ಆಗಿದೆ 1ನೇ ತಾರೀಕಿನಿಂದ. ಈಗ ಬೆಂಗಳೂರಿನಲ್ಲಿ ತುಂಬ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಈ ಒಂದು ಐಟಮಿಗೂ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ತರಕಾರಿ ರೇಟ್ ಜಾಸ್ತಿ, ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದೆ. ಇದನ್ನು ನಾವು ಅನಿವಾರ್ಯ ಕಾರಣದಿಂದ ನಾವು ರೇಟ್ ಜಾಸ್ತಿ ಮಾಡಲೇಬೇಕಾಗತ್ತೆ. ದುಬಾರಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪ್ರತಿದಿನ ನಾವು ಓಡಾಡೋದು, ನಾವು ಏನ್ ಸಂಪಾದನೆ ಮಾಡ್ತಿದೀವಿ ದುಡ್ಡು, ಅದನ್ನ ಬರೀ ತಿನ್ನೋದಕ್ಕೆ ಕುಡಿಯೋದಕ್ಕೇನೆ ಖರ್ಚಾಗ್ತಾ ಇದೆ. ಮತ್ತೆ ನಾವು ಉಳಿಸಿ ನಾವು ನಮ್ಮ ಜೀವನ ಹೇಗ್ ಸಾಧಿಸ್ಬೇಕು, ಹೇಗ್ ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಊಟ ಇಲ್ಲಿ ಅಂದ್ರೆ ಅದು ಹೊಟ್ಟೆ ತುಂಬಲ್ಲ, 110 ರೂಪಾಯಿ. ಹೀಗಿರುವಾಗ ನಾವು ಜೀವನ ಮಾಡೋದು ಹೇಗೆ, ಬದುಕು ಹೇಗೆ ಸಾಗಿಸ್ಬೇಕು? ಯಾಕಂದ್ರೆ ನಾವು ಬೆಳಗಿಂದ ಸಂಜೆ ತನಕ ಕೂಲಿ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 400ರಿಂದ 500 ರೂಪಾಯಿ ಸಿಗ್ಬೋದು. ಒಂದರ ಬೆಲೆ ಏರಿಕೆ ಮಾಡಿದ್ರೆ ಅದರ ಲಿಂಕ್ ಆಗಿ ಅದು ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈಗಾಗಲೇ ಗ್ರಾಹಕರು ಹೇಳಿದ ಮಾತನ್ನ ಕೇಳಿದ್ವಿ. ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಅಲ್ಲ, ಆಟೋ, LPG ದರವನ್ನೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಪ್ರತಿ ಕೆಜಿಗೆ 5 ರೂಪಾಯಿ 73 ಪೈಸೆ ಏರಿಕೆ ಮಾಡಿದ್ದು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯುದ್ಧ ಆರಂಭವಾದಾಗಿನಿಂದ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದ ಜನರಿಗೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇನ್ನು ಆಟೋ ಚಾಲಕರ ಗೋಳಂತೂ ನೋಡೋದಿಕ್ಕೆ ಆಗ್ತಾ ಇಲ್ಲ. ನಾವು ಆಟೋ ಓಡಿಸೋದು ಹೇಗೆ, ಜೀವನ ನಡೆಸೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಕರೆಂಟ್ ಅಲ್ಲಿ ಯೂಸ್ ಮಾಡಿ, ಕರೆಂಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಮಾಡಕ್ಕೆ ನಮ್ಗೆ ಸಬ್ಸಿಡಿ ತರ ಏನಾದ್ರು ಕೊಡ್ಬೇಕಲ್ವಾ? ಇಲ್ಲ, ಎಲೆಕ್ಟ್ರಿಕ್ ಮಾಡೋದಕ್ಕೆ ಕನ್ವರ್ಟ್ ಮಾಡ್ಕೊಡ್ಬೇಕು. ಅವರು ಮಾಡ್ಕೊಡಲ್ಲ ಅಂದ್ರೆ ಹೇಗಾಗುತ್ತೆ? ಯಾರು ಕೇಳ್ತಾರೆ ಇದನ್ನ? ಆಟೋದವ್ರ ಕಷ್ಟ ಯಾರು ಕೇಳ್ತಾರೆ? ಯಾರು ಕೇಳ್ತಾ ಇಲ್ಲ. ಅದೇ ಆಟೋ ನಿಲ್ಸ್ಬಿಟ್ಟು ನನ್ನ ಮನೆಯಲ್ಲಿ ನಾವು ಬೀದಿನಲ್ಲಿ ಇರಬೇಕು. ಅದು ನಮ್ಮ ಫ್ಯಾಮಿಲಿ 1,000 ರೂಪಾಯಿ ದುಡಿದ್ರೆ 800 ರೂಪಾಯಿ ಗ್ಯಾಸ್ಗೆ ಹೋಗ್ಬಿಡುತ್ತೆ. 200 ರೂಪಾಯಿ ಕೊಂಡು ಏನು ಜೀವನ ಮಾಡಬೇಕು ನಾವು? 3 ಪ್ಯಾಕೆಟ್ 4 ಪ್ಯಾಕೆಟ್ ಬರಲ್ಲ ಸರ್. 1 ಲೀಟರ್ ತೊಗೊಂಡ್ರು 80 ರೂಪಾಯಿ ಹೋಗ್ಬಿಡುತ್ತೆ ಸರ್. ಆ ಥರ ದುಡಿಬೇಕು ನಾವು. ಪೂರ್ತಿ ದಿನ ಓಡಾಡೋದು ನಾವು. ಅರ್ಧ ದಿನ ಪೆಟ್ರೋಲ್ ಬ್ಯಾಂಕ್ನಲ್ಲಿನೇ ಹೋಗ್ಬಿಡುತ್ತೆ. ಜನ ಹೇಳ್ತಾ ಇದ್ದಾರೆ, ನಮ್ಮ ಜೀವನ ಬೀದಿಗೆ ಬಿದ್ದಿದೆ, ನಾವಿನ್ನು ಬೀದಿಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಆದ್ರೆ ಇದು ಕೂಡ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಜಿದ್ದಾಜಿದ್ದಿ ಈಗಾಗಲೇ ನಡೀತಾ ಇದೆ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ವೈಫಲ್ಯ, ಮೋದಿ ಸರ್ಕಾರದ ನಿರ್ಲಕ್ಷ್ಯ ಗ್ಯಾಸ್ ದರ ಹೆಚ್ಚಳಕ್ಕೆ ಕಾರಣ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಕುಟುಕಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಇಡೀ ವಿಶ್ವಕ್ಕೆ ಸಮಸ್ಯೆ ತಂದಿದೆ, ಭಾರತಕ್ಕೆ ಮಾತ್ರ ಅಲ್ಲ ಅಂತ ಬಿಜೆಪಿಯ ನಾಯಕರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನಾವು ಮೊದಲೇ ಎಚ್ಚರಿಸಿದ್ದಂತೆ ವಿಧಾನಸಭಾ ಚುನಾವಣೆಗಳು ಮುಗಿದ ಕ್ಷಣ ನರೇಂದ್ರ ಮೋದಿ ಸರ್ಕಾರವು ಮತ್ತೆ ಬೆಲೆಗಳನ್ನು ಹೆಚ್ಚಿಸಿದೆ. ಕೇವಲ 4 ತಿಂಗಳಲ್ಲಿ ಮೋದಿ ಸರ್ಕಾರವು ವಾಣಿಜ್ಯ LPG ಸಿಲಿಂಡರ್ ಬೆಲೆಯನ್ನು 6 ಬಾರಿ ಹೆಚ್ಚಿಸಿದೆ. ಒಟ್ಟು ಹೊರೆಯನ್ನ 1,518 ರೂಪಾಯಿಯಷ್ಟು ಹೆಚ್ಚಿಸಿದೆ. ಇದು ಆಡಳಿತವಲ್ಲ, ಇದು ಸಂಘಟಿತ ಲೂಟಿ. ಪ್ರತಿ ಬಾರಿ ಜಾಗತಿಕ ಪರಿಸ್ಥಿತಿಗಳು ಬದಲಾದಾಗ ಭಾರತೀಯ ನಾಗರಿಕರನ್ನ ರಕ್ಷಿಸುವ ಬದಲು ಮೋದಿ ಅವರ ಮೇಲೇ ಹೊರೆಯನ್ನ ವರ್ಗಾಯಿಸುತ್ತಾರೆ.
ಮೋದಿಯವರ ಪ್ರಚಾರ ಪ್ರಿಯತೆ, ಟೊಳ್ಳಾದ ವಿದೇಶಾಂಗ ನೀತಿ ನಮ್ಮ ಆರ್ಥಿಕತೆಯನ್ನು ರಕ್ಷಿಸಲು ವಿಫಲವಾಗಿದೆ ಮತ್ತು ಈಗ ಸಾಮಾನ್ಯ ಭಾರತೀಯರು ಅದಕ್ಕೆ ಬೆಲೆ ತೆರಬೇಕಾಗಿದೆ. ಚುನಾವಣೆ ಸಮಯದಲ್ಲಿ ಜನರನ್ನ ದಾರಿ ತಪ್ಪಿಸುವುದು ಮತ್ತು ನಂತರ ಅವರ ಮೇಲೆ ಹೊರೆ ಹಾಕುವುದು ಮೋದಿ ಮಾದರಿ. ಇದು ರಾಜಕೀಯ ಮಾಡುವಂತಹ ವಿಚಾರ ಅಂತೂ ಖಂಡಿತ ಅಲ್ಲ. ಆದ್ರೂ ಕೂಡ ನಮ್ಮ ರಾಜಕೀಯ ನಾಯಕರು ಈ ವಿಚಾರದಲ್ಲೂ ಕೂಡ ವಾಕ್ಸಮರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರವೇ ನಡೆದು ಹೋಗಿದೆ. ಕೂಡ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಒಂದು ವಿದೇಶ ನೀತಿ ಏನಿತ್ತು, ಆ ವಿದೇಶ ನೀತಿಯನ್ನು ಪಾಲನೆ ಮಾಡಿಕೊಂಡೇ ಇರಬೇಕು. ಅಂದಾಗ ಮಾತ್ರ ನಾವು ಬಚಾವ್ ಆಗ್ತೇವೆ. ಇಲ್ಲದ್ರೆ ನಾವು ಯಾರ ಜೊತೆಯಲ್ಲಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗ್ತದೆ. ನಮ್ಮ ದೇಶದ ಪ್ರಾಬ್ಲಮ್ ಅಲ್ಲ, ಇಡೀ ಪ್ರಪಂಚದ ಪ್ರಾಬ್ಲಮ್. ಹೆಂಗೆ ಬೇರೆ ದೇಶಗಳಿಗೂ ಈ ಪ್ರಾಬ್ಲಮ್ ಇದೆ, ಎಲ್ಲ ದೇಶಗಳಿಗೂ ಪ್ರಾಬ್ಲಮ್ ಇದೆ. ಪಾಕಿಸ್ತಾನಕ್ಕೂ ಇದೆ, ಬಾಂಗ್ಲಾದೇಶಕ್ಕೂ ಇದೆ, ಎಲ್ಲ ದೇಶಗಳಿಗೂ ಈ ಒಂದು ಸಿಲಿಂಡರ್ ಗ್ಯಾಸು ಮತ್ತು ಪೆಟ್ರೋಲು ಡೀಸೆಲ್ದು ಅಲ್ಲಿಂದಾನೇ ಬರಬೇಕಾಗಿರೋದು. ನಮಗೆ ಮೇಜರ್ 89% ಆ ಭಾಗದಿಂದಾನೇ ನಮಗೆ ಬರಬೇಕು. ಅದರಿಂದ ಇದು ಹೈಕ್ ಆಗಿದೆ. ಮೋದಿಯವರು ನೋಡೋಣ, ಸೂಕ್ತ ಸಂದರ್ಭದಲ್ಲಿ ಯುದ್ಧ ನಿಂತ ತಕ್ಷಣ ಮತ್ತೆ ಇದನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಬಡಜನರಿಗೆ ದ್ರೋಹ ಬಗೆದಿದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ದು, ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟೆಲ್ಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ ಬಿಡಲ್ಲ. ಸೊ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ ಅಂತಂದ್ರೆ ಹೆಂಗ್ ಬದುಕಬೇಕು? ಇದನ್ನ ಗಮನದಲ್ಲಿ ಇಟ್ಕೊಂಡೇ ನಾವು 5 ಗ್ಯಾರಂಟಿಯನ್ನ ಕೊಟ್ಟಿದ್ವಿ. ಸೊ ಇವತ್ತು ಸುಮಾರು ಎಲ್ಲ ನಮ್ಮ ರಾಜ್ಯದ ಸುಮಾರು 1.5 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ 1.5 ಕೋಟಿ ಜನರಿಗೆ ಕುಟುಂಬಗಳಿಗೆ 1 ಕೋಟಿ ಕುಟುಂಬಗಳಿಗೆ ವಿವಿಧ ರೀತಿಯಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡಂತ ಹೊರಟಿದ್ದೀವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ನೋಡ್ರಿ, ಜಗತ್ತಿನ ಪರಿಸ್ಥಿತಿ ಏನು ಅಂತೇಳಿ ಎಲ್ಲರೂ ಕೂಡ ಗೊತ್ತಿದೆ. ಅಮೆರಿಕ ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ, ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದರಲ್ಲೂ ಕೂಡ ಕಾಂಗ್ರೆಸ್ ಅವರು ಮೊಸರಲ್ಲಿ ಕಲ್ಲು ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅನುಕೂಲ ಆಗೋಲ್ಲ. ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿ ಬೆಲೆ ಏರಿಕೆ ಆಗಿಲ್ವಾ, ಇದರಿಂದ ಜನಸಾಮಾನ್ಯ ಮೇಲೆ ತಟ್ಟೋದಿಲ್ವಾ, ಇದರ ಪರಿಣಾಮ ಆಗೋದೇ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಆಗತ್ತೆ. ಇದು ಅತ್ಯಂತ ಈಸಿಯಾಗಿ ತೆಗೆದು ಹಾಕುವ ಮಾತೇ ಅಲ್ಲ.